ಹೇಳ್ಲ ಮಗ, ಮೊದಲನೇ ಕಿತ ಬತ್ತಾ ಇದೀನಿ ಈ ಮನೆಗಂತೂ ನಾನಂತೂ ಮೊದಲನೇ ಕಿತನೆ ನೀಯ ಬತ್ತಿರೋದು. ಎಂತ ಸಂದಕೈತು ಆಟದ ಮನೆ, ತೋಟದಾಗಿರೋದು ಅಂದ್ರೆ ನೀಯ ಏನೋ ಒಂಥರ ಖುಷಿ ನೆಮ್ಮದಿ ಬಿಡು. ಶಾನೆ ಅವರು ಇವರು ಯಾರ ಕಾಟನೂ ಅಕ್ಕಪಕ್ಕದ ಮನೆಯವ್ರ ಕಾಟನೇ ಇರಕ್ಕಿಲ್ಲ ನೋಡು, ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ನಿನ್ನ ಮಗಳೇನು ನೋಡಿ ನಿಂತ್ಕೊಂಡು ಮಿಣ 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 ಅಂತ ನೋಡ್ತಾವಳು ನನ್ನೇ ನೀಯ. ಈ ಅಮ್ಮ ನಮ್ಮ ಅಪ್ಪವ್ರ ಅಮ್ಮನ. ಈ ಅಮ್ಮ ಯಾಕೆ ಇವಾಗ ಬತ್ತಾವಳೆ? ಏನಕ್ಕೆ ಬರಬೇಕಿತ್ತು ಈ ಅಮ್ಮ ಸುಮ್ಮನೆನೇ? ಹಾಂ, ನಮ್ಮ ಅಮ್ಮಂಗೆ ಏನಾರ ಗೊತ್ತಾರೆ ಸುಮ್ಮನೆ ಬಿಡ್ತೈತಾ? ನಮಗೆ ತಿನ್ನಕ್ಕೆ ಹೋಳಿಲ್ಲ ಅಂತ ನಮ್ಮಮ್ಮ ಒದ್ದಾಡ್ತದೆ. ಇನ್ನು ಈ ಅಮ್ಮನ ಬೇರೆ ಎಕ್ಸ್ಟ್ರಾ ಪ್ಲೇಯರ್ ಥರ ಕರ್ಕೊಂಬಿಟ್ಟು ಬಂದಿರೋದು ನೋಡಿ ನಮ್ಮಪ್ಪ ಬರೀ ಇಂಥ ಕೆಲಸ ನೆನೆಯ ಮಾಡೋದು. ಅಮ್ಮ ಯಾಕೆ ಹೋಗಿತ್ತದೆ ಅಂದರೆ ಇದೇ ಕಾರಣಕ್ಕೆ ನೆನೆಯ ಉಗಿಯೋದು, ಎಲ್ಲ ಎಡಬಟ್ಟು ಕೆಲಸ ನೆನೆಯ, ಎಲ್ಲ ಅರ್ಧಂಬರ್ಧ ಕೆಲಸ ನೆನೆಯ ನಮ್ಮಪ್ಪ ಮಾಡೋದು. ಉಗಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತದೆ. ಈಗ ನಮ್ಮಮ್ಮ ಬರಲಿ ಇರು. ಮಗಳೇ, ನಮ್ಮಮ್ಮ ನಿನಗೆ ಗೊತ್ತಿಲ್ಲ ಅನ್ನಿಸ್ತದೆ. ನಿನ್ನ ಪಾಪ ಶಾನೆ ನೋಡೂ ಇಲ್ಲ. ಯಾವಾಗೂ ಹೊಲ್ತಾಗೇನೆ ಇರ್ತೀವಲ್ಲ ನಾವು, ನಿನ್ನ ಕಡೆ ಕರ್ಕೊಂಡು ಹೋಗಿಲ್ಲ, ನೋಡಿಲ್ಲ. ನಿಮ್ಮ ಅಜ್ಜಿ ಕಣಮ್ಮ, ನಿಮ್ಮ ಅಜ್ಜಿ, ನಿನ್ನ ಪ್ರೀತಿ ಅಜ್ಜಿ. ನೀನಂದ್ರೆ ನಿಮ್ಮ ಅಜ್ಜಿಗೆ ಎಂಥ ಇಷ್ಟ ಅಂದರೆ ಅಂಥ ಇಷ್ಟ ಗೊತ್ತೇನು? ನೋಡು ನಿಮ್ಮ ಅಜ್ಜಿಯ ಮಾತಾಡ್ಸ್ಕೊಂಡು ನಿಮ್ಮ ಅಜ್ಜಿ ಜೊತೆ ನೀನು ಸಂದಕ್ಕಿರು. ನಿಮ್ಮ ಅಮ್ಮ ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ ನಿಮ್ಮಮ್ಮ? ಅಲ್ಲೆಲ್ಲ ಹುಡ್ಕೊಬಿಟ್ಟು ಬಂದೆ. ಏ ಹೊಲದ ಕಡೆನ ಏನೋ ಹೋಗಿರ್ಬೇಕು. ಬರ್ತದೆ ಇನ್ನೇನು. ನಾನು ಈ ಅಂಡ್ರಂತೂ ಕಣಮ್ಮ, ಹೊಲ್ದಾಗಂತೂ 24 ಗಂಟೆ ವ್ಯವಸಾಯ ಮಾಡ್ತಾನೇ ಇತ್ತಾಳೆ. ನನ್ನ ಮಗಳಮ್ಮ ಇವಳ್ದೇನಿಯ ಆದಷ್ಟು ಬೇಗ ಒಂದು ಸಾವುಕಾರ ಹುಡ್ಕೊಂಡು ನೋಡಿದೀವಿ. ಆ ಹುಡುಗನ ಜೊತೆ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು ಅನ್ನೋದೇನಿಯ ನನ್ನ ಆಸೆ ನೋಡು. ಹೌದೇ? ಸರಿ ಸರಿ. ನನ್ನ ಮೊಮ್ಮಗಳೇ, ಮುದ್ದಿನ ಮೊಮ್ಮಗಳೇ, ಎಂತ ಸಂದಕ್ಕಿದೆಯವ ನೀನಂತೂ. ನನ್ನ ಕಣ್ಣ ದೃಷ್ಟಿ ನೀಯ ಬೀಳ್ತದೆ ನೋಡಪ್ಪ. ಹಿಂಗೆ ಸ್ವಂತ ಮೊಮ್ಮಕ್ಕಳಾದ್ರೆ ನಮಗೂ ಪಿರುತಿ ಅನ್ನೋದು ಶಾನೇ ಇರ್ತದೆ. ಅದೇನೇ ನೀಯ ಕಂಡವ್ರ ಮಕ್ಕಳಾದ್ರೆ ನಮಗಂತೂ ಮುದ್ದು ಮಾಡಬೇಕು ಅಂತ ನೀ ಅನ್ಸಕ್ಕಿಲ್ಲ, ಒಂಥರ ಉರಿತದೆ. ನನಗೇನು ಆಸೆ ಅಂತಂದರೆ, ನನ್ನ ಮಗವನಲ್ಲ, ನಿಮ್ಮ ತಂಗಿ ಮಗನಿಗೆ ನೀ ಕೊಟ್ಬಿಟ್ಟು ಆರಾಮಾಗಿ ಮದುವೆ ಮಾಡ್ಬೋದಲ್ವಾ ಈ ಹುಡುಗಿನ. ಈ ಮುದುಕಿ ಏನು ಬಂದ ತಕ್ಷಣ ಏನೇ ಪಿನ್ನಿಕಕ್ಕೆ ಶುರು ಮಾಡ್ಕೊಬಿಟ್ಲಲ್ಲ ಈ ಮುದುಕಿ. ನಾನು ಸಾವುಕಾರ ಹುಡ್ಗನ್ನ ಮದುವೆ ಮಾಡ್ಕೊತೀನಿ, ಈ ಅಮ್ಮಂಗೆ ಹಾಕ್ಬೇಕು ಅತ್ತೆ ಮಗ ಮಾವನ ಮಗ ಅನ್ಕೊಂಡು. ಅಲ್ಲ ಕಣಮ್ಮ, ಒಂದು ಒಳ್ಳೆ ದೊಡ್ಡ ಸಂಬಂಧ ಇತ್ತು, ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಏ ನನ್ನ ಮಗಂಗೆ ಏನಾಗೈತೆ ದಾಡಿ? ಎಂತ ಒಳ್ಳೆ ಹುಡುಗ ಅನ್ಕೊಂಡಿದ್ಯ ಅವನನ್ನ ಮದುವೆ ಮಾಡ್ಕೊಂಡ್ರಂತೂ ನಿನ್ನ ಮಗಳು ಜೀವನ ಅಯ್ಯೋ ಎಲ್ಲೋ ಹೋಯ್ತದೆ. ಸಂದಕ್ಕೆ ಓದ್ತಾನೆ ನೋಡು. ನನಗಂತೂ ಬೋ ಆಸೆ ಈ ಒಳ್ಳೆ ನಿನ್ನ ತಂಗಿ ಮಗನ್ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ. ಅಯ್ಯೋ ಬಾಮ, ಆಮೇಕಿಂದ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಒಳಗಡಿಗೆ ಬಾ. ಮಗಳೇ, ನಿಮ್ಮ ಅತ್ತೆ ಮಗನೂ ನೋಡಕ್ಕೆ ಸಂದಕವನಿ. ಅವನು ನಮ್ಮ ಅಮ್ಮ ಹೇಳ್ದಂಗೆ ನೀನು ಅವನ್ನೇ ಮದುವೆ ಮಾಡ್ಕೊಬಿಟ್ರೆ ಎಲ್ಲೋ ಹೋಯ್ತೀಯ ನೀನಂತೂ. ಅಲ್ಲ, ಸಾವುಕಾರ ಹುಡ್ಗನೂ ಬೇಕು ಅನ್ನಿಸ್ತದೆ ನನಗೆ. ಆ ಸಾವುಕಾರ ಹುಡ್ಗನೂ ಬೇಕು, ಜೊತೆಗೆ ನೀನು ಒಳ್ಳೆ ಹುಡ್ಗನು ಮದುವೆ ಮಾಡ್ಕೋಬೇಕಲ್ವಾ? ನೋಡು, ನನ್ನ ತಂಗಿ ಮಗ ಭಾಳ ಅಂದರೆ ಭಾಳ ಒಳ್ಳೆನು, ಸಂದಕೋತಾನಂತೆ. ಮುಂದಕ್ಕೆ OAS ಆಫೀಸರ್ ಆದ್ರೂ ಆಗ್ಬೋದು. ಅದಕ್ಕೆ ಹೇಳಿದ್ ಮಾಡ್ಕ ಅಂತ. ಅಯ್ಯ ನಿನ್ನ ಮಕ ಮುಚ್ಚ. ನಾನೇನೋ ಒಂಥರ ಪಿಲನ್ ಹಾಕಿದ್ರೆ ನೀ ಇನ್ನೊಂಥರ ಇನ್ನೇನೋ ಪಿಲನ್ ಹಾಕ್ತೀಯ ನೀನು. ಅಯ್ಯೋ ಶಾರದಾ, ಏಯ್ ಮುಚ್ಚಯ್ಯ ಬಾಯ್ನ. ಎಡವಟ್ ಮಕ್ಕಿಷ್ಟು ಬೆಂಕಿ ಯಾಕ ನೀನು? ನಿನ್ನ ಜೀವನ ಬರೀ ಎಡವಟ್ಟೆ ನೀನಿಯ. ನಾನು ಹೆಂಗೋನು ಸಾವುಕಾರ ಮಗನ ಜೊತೆ ನೀನಿಯ ಮದುವೆ ಫಿಕ್ಸ್ ಮಾಡ್ತಾ ಇವನಿ. ನೀನು ನೋಡಿದ್ರೆ ನಿನ್ನ ತಂಗಿ ಮಗ ಏನೋ ಕೋಟಿ ಕೊಳ್ಳೆ ಹೋಯ್ತಾ ಇದ್ದೀನಿ ನಿನ್ನ ತಂಗಿ ಮಗಂಗೆ ಮದುವೆ ಮಾಡ್ಕೊಳಕ್ಕೆ. ಮುಚ್ಕೊಂಡು ಬಿದ್ದಿರೋದು ಕಲ್ಕ. ಹಿಂಗೆ ಮನೆ ಒಳಗಡೆ ಹೋದಲ್ಲ, ಯಾವ ಒಳಗಿದ್ ಮನೆ ಒಳಗಡಿಕೆ? ಅಜ್ಜಿನಂತೆ ಕಣಮ್ಮ, ಅಪ್ಪೋರ ಅಮ್ಮನಂತೆ. ನಮಗೆ ತಿನ್ನ ಕೋಳಿಲ್ಲ ಮೂದೇವಿ ನನ್ನ ಮಗ. ಏಯ್ ಏನು ಕರ್ಕೊಬಂದೆ ನಿಮ್ಮ ಅಮ್ಮನ? ಯಾರು ಕೂಡ ಬೇಸಾಗ್ತಾರಿಲ್ಲ ಎಲ್ಲನೂ. ನನ್ನ ಹೇಳಿದ್ದ ನಿಮಗೆ ಕರ್ಕಬಾ ಅಂತ ಹೇಳ್ಬಿಟ್ಟು ಈ ವರ್ಷ ನೆನೆಯ ನಮ್ಗೆ ಯಾರು ಬೆಲೆ ಕೊಡ್ತಿದ್ದಂಗೆ ದೂರ ಮಾಡಿದವ್ರೆ ಅಂತದ್ರಾಗೆ ಇವಾಗ ಹೊಸ ಸಂದ ಕಾಯ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಏನಿಯಾ ಅವರು ಇವ್ರನ್ನ ಎಲ್ಲ ಕರ್ಕೊಬಂದ್ಬಿಟ್ಟು ತೋರಿಸ್ಬಿಡ್ತೀಯ. ಮೂರು ಬಿಟ್ಟು ನನ್ನ ಮಗನೇ ನೀನಂತೂ. ನಾವು ಕಷ್ಟದಾಗಿದ್ದಾಗ ಒಂದು ಹೊತ್ತು ಕುಳುಗು ನಡೀತಿದ್ದಾಗ ಮನೆ ಇಲ್ದಿದ್ದಾಗ ನಮ್ಮನ್ನ ಯಾರನ್ನ ಬಂದು ನೋಡಿದ್ರೆ ಇವಾಗ ನಿಮ್ಮ ಅಮ್ಮನೇನು ಕರ್ಕೊಂಬಂದೆ ನಡಿ ಹೋಗಿ ಬರುವ ದಿನ ನಿಮ್ಮ ಅಮ್ಮನ ವಾಪಸ್ ಬಿಟ್ಬಿಟ್ಟು ಬಾ. ಹೋಗು ಕಣಮ್ಮ. ಅಜ್ಜಿ ಓವರ್ ಆಕ್ಟಿಂಗ್ ಮಾಡ್ತದೆ ಕಣಮ್ಮ, ಓವರ್ ಆಕ್ಟಿಂಗ್ ಮಾಡ್ತದೆ ನೋಡು. ಬಂದ ತಕ್ಷಣ ಏನಿಯ ಮೊಮ್ಮಗ ಜೊತೆ ಮದುವೆ ಮಾಡಕ್ಕೆ ಹೆಂಗೆ ಫಿಕ್ಸ್ ಮಾಡ್ತಾ ಇದ್ ನನಗೆ ಅಂತ. ಅಲ್ಲ ನೀನು ಮಕ ಮುಚ್ಚ, ನಿನ್ನ ಮೂತಿ ಮುಚ್ಚ. ಲೋ ನೀನು ಕೂಳಾಗ್ತಿರೋದೇನಿಯ ದಂಡ. ನಿಮ್ಮ ಅಮ್ಮನ ಕರ್ಕೊಂಬಂದು ಮನೆಗೆ ಕತಿಯೇ. ನಾನು ಆ ಉದ್ದೇಶ ಕರ್ಕೊಂಬಂದು ಇಕ್ಕೊಂಡಿಲ್ವೇ, ನನ್ನ ಉದ್ದೇಶ ಅದಲ್ವೇ. ಮುಚ್ಚಯ್ಯ ಬಾಯ್ನ. ಕಂಡೀವ್ನಿ ಉದ್ದೇಶ ಅದಲ್ವಂತದಲ್ಲ. ಕಾರ್ಯ ಮುದ್ಕಿನ ಕಳಿಸ್ತೀನಿ ಈಚೆ ಕಡೆಗೆ. ಕಳಿಸ್ಬೇಕು ಮೊದ್ಲು. ನಾನಂತ ತೀರ್ಸ್ಕೊಳಕ್ಕಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನನಗೆ ಬ್ಯಾಡ ಅಂದ್ರೆ ಬ್ಯಾಡ. ನಿಮ್ಮಮ್ಮ ಕರೀರಿ. ಏ ನೀನೇನಮ್ಮ ಕರೆಯೋದು? ನೀನೇನು ಕರೆಯೋದು? ನಾನೇ ಕರೆದು ಈಚೆ ಕಡೆಗೆ ಹಾಕ್ತೀನಿ. ನನ್ನೇನು ಅನ್ಕೊಂಡಿದ್ಯಾ? ಅಮ್ಮ ತಾಯಿ ಸಮಾಧಾನ, ಶಾರದಿ ಸಮಾಧಾನ. ನಮ್ಮಮ್ಮನ ಹೆಸರಿನಾಗೆ 4 ಲಕ್ಷ ರೂಪಾಯಿ ದುಡ್ಡು ಐತೆ. ಆ 4 ಲಕ್ಷ ರೂಪಾಯಿ ದುಡ್ಡನ್ನ ಇಸ್ಕೊಳ್ಳೋಣ ಅಂತ ಇಲ್ಲಿ ಗಂಟ ಕರ್ಕೊಂಬಂದಿರೋದು. ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ದುಡ್ಬೇಕು ಅಂತ ಹೇಳ್ತಿದ್ದಲ್ಲ. ಈಗ ಇದ್ದಕ್ಕಿದ್ದಂಗೆ ನೀನು ಎಲ್ಲಿಂದ ದುಡ್ಡು ಬರ್ತದೆ? ಮೊದಲೇನಿಯ ಸಾವುಕಾರು ಅಂತ ಹೇಳ್ತಾ ಇದ್ದಲ್ಲ. ಇವಾಗ ಅವ್ರ ಜೊತೆ ಮದುವೆ ಮಾಡ್ಬೇಕು ಅಂದ್ರೆ 4 ಲಕ್ಷ ಇಲ್ಲ ಅಂತಂದ್ರೆ ಹೆಂಗಾಯ್ತದೆ ಹೇಳು? ಅದಕ್ಕೆ ಮಗಳು ಮದುವೆಗೆ 4 ಲಕ್ಷ ರೂಪಾಯಿನ ದುಡ್ಡು ಬೇಕಾಯ್ತದೆ ಅಂತ ನಮ್ಮಮ್ಮನ ಕರ್ಕೊಂಬಂದ್ಬಿಟ್ಟು ಇಲ್ಲೇನಿಯ ಇರಿಸ್ಕೊಂಡಿರೋದು ಇವಾಗ. ಹೌದೇ?
ಹೂನೇ ಶಾರದಿ ನಾನಿನ್ ಏನಕ್ಕೆ ಕರ್ಕೊಬಂದು ಮಡಿಕೊಳ್ಳಿ ನಮ್ಮ ಅಮ್ಮನ. ನೋಡು ಅಮ್ಮ ಒಳಗಡೆ ಐತೆ, ನೀವಿಬ್ರು ಜಗಳ ಮಾಡೋದು ಬಿಟ್ಬಿಟ್ಟು ಸುಮ್ಕೆ ನೀ ಹೋಗಿ ಒಂದು 4 ಲಕ್ಷ ರೂಪಾಯಿ ದುಡ್ಡು ಈ ವಾರ 15 ದಿನದಾಗ ಇಸ್ಕೊಬಿಟ್ಟು ಆಮೇಕಿಂದ ಬೇಕಾದ್ರೆ ಹೋಗ್ಬಿಟ್ಟು ನನ್ನ ತಮ್ಮನ ಮನೆಗೆ ಏನೇ ಬಿಟ್ಬಿಟ್ಟು ಬರ್ತೀನಿ. ಮಗಳು ಮದುವೆಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ತಾಗ ದುಡ್ಡು ಇಸ್ಕೊಬಿಡೋಣ. ಅಮ್ಮ ಹಂಗೇನಿಯ ಮನೆಗೆ ದಿನ ನಾನೇನಿ ಅಡುಗೆ ಮಾಡ್ಬೇಕಿತ್ತಲ್ಲಮ್ಮ. ಅಜ್ಜಿ ಕೈಯಾಗೆ ಏನಿಯ ಮಾಡ್ತಾನೆ ಬಿಡು, ಮಾಡ್ತದೆ ಅಜ್ಜಿನೇನಿಯ, ನನಗೂ ಸಹಾಯ ಮಾಡ್ತದೆ. ಒಂದು 2 ದಿನ ಇರಲಿ, ದುಡ್ಡು ಇಸ್ಕೊಂಡು ಅಪ್ಪ ಹೇಳೋದು ಸರಿನೇನಿಯ, ದುಡ್ಡು ಇಸ್ಕೊಂಡು ಆಮೇಕಿಂದ ಕಳ್ಸಿದ್ರಾಗಕ್ಕಿಲ್ವೇ? ನೋಡಿ ದುಡ್ಡು ಇಸ್ಕೊಳ್ಳೋಗಂಟ ಅಷ್ಟೇನಿಯ, ಆಮೇಕಿಂದ ಏನಾದ್ರೂ ನೀವು ಇಲ್ಲೇ ಇರಿಸ್ಕೊತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಈಚೆ ಕಡೆಗೆ ಹಾಕ್ಬಿಡ್ತೀನಿ ನಿನ್ನ ಮನೆಯಿಂದ ಅಷ್ಟೇನೇನಿಯ. ಸರಿ ಸರಿ ಆಯ್ತು ಆಯ್ತು, ನೀನು ಹೇಳ್ದಂಗೆ ನೀ ಆಗ್ಲಿ ಸರಿ. ದುಡ್ಡು ಇಸ್ಕೊಳ್ಳೋ ಗಂಟ ಇಲ್ಲಿ ಇರಿಸ್ಕೊತೀನಿ, ಆಮೇಕಿಂದ ದೇವ್ರಣ್ಣನ ಕಳಿಸ್ಬಿಡ್ತೀನಿ ಸರಿನಾ. ಈಗ ನಮ್ಮಮ್ಮ ಒಳಗಡೆ ಐತೆ ಒಂದಿನ ನೋಡಿ ನೋಡಿ ಮಾತಾಡ್ಸೋಣ. ಬಿಡು ಹೋಗ್ಲಿ, ನಮಗೂ ದುಡ್ಡಿನ ಅವಶ್ಯಕತೆ ಐತೆ. ನಿಮ್ಮ ಅಪ್ಪಂಗೆ ಇದಕ್ಕಿಂತ ಒಳ್ಳೆ ಕೆಲಸ ಏನು ಯಾವುದು ಬರೋಕ್ಕಿಲ್ಲ, ಬರೀ ಇಂಥ ಕೆಲಸ ಮಾಡೇನಿಯ ದುಡ್ಡು ಮಾಡೋದು. ಸರಿ ಸರಿ ನೋಡಿ ಹೋಗೋಣ, ನಿಮ್ಮ ಅಜ್ಜಿತಾಗೆ ಮಾತಾಡ್ಕೊಂಡು ಹೆಂಗೋ ಹಂಗೋ ಹಿಂಗೋ ಇರು. ಇನ್ನೊಂದು ವಿಚಾರ, ಊರು ಬಜಾರಿ ನೀನಂತೂ ಯಾಕೆ ಯಾಕೆ ಆ ಶಂಕರಪ್ಪನ ಮಗನಿಗೆ ಚೊಪ್ಲಿ ತಗೊಂಡು ಹೊಡೆದಂತೆ ಯಾಕೆ ಕಿತ್ತೋದೊಳೆ? ಅಯ್ಯ ಅವ್ನ ಮಕ್ಕ ಮುಚ್ಚ ಕೈ ಹಿಡ್ಕೊಂಡು ಎಳೆಯಕ್ಕೆ ಬಂದ್ರೆ ಇನ್ನೇನು ಸುಮ್ಮನೆ ನಿಂತ್ಕೊಳ್ಳೋಕಾಯ್ತೇನಮ್ಮ? ಕ್ಯಾರ ತಕೊಂಡು ಪಾರಸ್ತೆ ನೋಡಿ ಸರಿಯಾಗಿ ನೀಯ ಲೋಪರ್ ಬಡ್ಡಿ ನನ್ನ ಮಗಂಗೆ. ಇನ್ನೇನು ನಯಸ್ಸಾಗಿ ಮಾತಾಡೋಕಾಯ್ತದೆ ನನ್ನ ಮಗನ ಹತ್ರ? ನಾನೇ ನಂಗಿಲ್ಲ ಹೊಡಿತಿರೋದೇ ನೀಯ. ಅಯ್ಯೋ ಮದುವೆ ಮಾಡ್ಕೊಂಡು ಹೋಗೋಳು ನೀನು, ಹೊಸಿ ತೊಗ್ಗಿ ಬೊಗ್ಗಿ ನಡೆಯೋದು ಕಲ್ತ್ಕೊಂಬಗಳೇ. ಹಂಗೋ ಹಿಂಗೋ ಇದ್ರಂತೂ ಮುಗಿತದ ನಿನ್ನ ಕತೆ ಅಷ್ಟೇ ನೀನಿಯ. ನಾನು ಯಾರಿಗೂ ಎದ್ರುಕೊಳಕಿಲ್ಲ ಕಣಮ್ಮ, ಯಾರಿಗೂ ಎದ್ರುಕೊಳಕಿಲ್ಲ. ಯಾವಳು ಏನನ್ನ ಅನ್ಕೊಳ್ಳಿ ಬಿಡು, ನಾನಂತೂ ಸಾವುಕಾರನ ಮನೆ ಸೊಸೆಯಾಗದಂತೂ ಪಿಕ್ಸು ಅಂದರೆ ಪಿಕ್ಸು. ಅಜ್ಜಿ ಏನು ಮಾಡ್ತೀಯೋ ಕುರ್ಮುಖೆ, ಎಲ್ಲರಿಗೂ ಚೊಪ್ಪಲಿ ಮೆಟ್ನಾಗ ಹೊಡೆದ್ಬಿಟ್ಟು ಆಮೇಕಿಂದ ಸಾವುಕಾರ ನೆಂಟಿ ಮೊದಲೇನೇನಿಯ ಹಂಗು ಹಿಂಗು ಅಂತ ಹೇಳ್ತಾರೆ. ಅಯ್ಯೋ ಇಂಥ ಬಜಾರಿನ ನಮ್ಮ ಮನೆಗೆ ಸೊಸೆ ಮಾಡ್ಕೋಬೇಕಾ, ಊರು ಬಜಾರಿ ಇವಳು ಅಂತ ಕಿತ್ತೋದಳು ಇವಳು ಅಂತ ಹೇಳ್ಬಿಟ್ಟು ಆಮೇಕಿಂದ ಸರಿ ಮಾಡ್ತಾರೆ. ಬೇಡವೇ ಬೇಡ ಬಿಡು ನಮಗೆ ಮನೆಗೆ ಹೆಣ್ಣು, ಇವಳು ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಡ್ತಾರೆ. ಅವಾಗ ಏನು ಮಾಡಿಯ ನೀನು, ಏನು ಮಾಡಿಯ ಅವಾಗ? ಹುಸಿ ತೊಗ್ಗಿ ಬೊಗ್ಗಿ ನಡ್ಕ. ಲೇ ಶಾರದಾ, ನಿಮ್ಮಪ್ಪ ಕೂಗಾಗ್ತಾವನಿ ನೋಡಿ ಹೋಗೋಣ. ಮಗಳೇ ಎಲ್ಲ ನನ್ನ ಮಗನ ಥರ ನೀಯ ಇದೆಯಾ ನೀನಂತೂ ಬೋ ಸಂದಕ್ಕಿದೆಯಾ? ಅತ್ತೆ ಸಂದಕ್ಕಿದ್ದೀರಾ? ಇವಾಗ ಬಂದ್ರೇನು? ಹೂಕಣಯ್ಯವ ಇವಾಗ ಬಂದೆ. ನೀನು ಸಂದಕ್ಕಿದೆಯೋ? ಇಷ್ಟು ಮಾತ್ರ ಇವನಿ. ಯಾಕೆ ಪೊದ್ದು ಮನೆಗಿದ್ರಿ ಅಲ್ಲೇ ಇತ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ನೀನಿಯ ಏನನ್ನ ಬೈದ್ ಗೀದ್ ಕಳಿಸ್ಬಿಟ್ಲೋ ಏನು? ಅಯ್ಯೋ ಪೊದ್ದಿಗೂ ನನಗೂ ಎಂಥ ತೊಂದರೆನೂ ಇಲ್ಲ. ಮಗಳವಳಲ್ಲ ನಿಧಿ, ಆ ಪೊದ್ದಿ ಮಗಳು, ಅವಳಂತೂ ಊರು ಬಜಾರಿ ಅವಳಂತೂ. ಯಪ್ಪ 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 ಶಿವನೇ, ನನಗಂತೂ ಬಜಾರಿಗಳನ್ನ ಕಂಡ್ರೆ ಆಗಕ್ಕಿಲ್ಲ. ಅವಳು ನನ್ನ ವಿರುದ್ಧ ನೀನೇ ಮಾತಾಡ್ತಾಳೆ. ಅವಳು ಮೊದಲೇ ಪೊದ್ದಿ ಮಗಳಲ್ಲ. ನಾನು ಹೇಳ್ತಿದ್ದೀನಿ ಬ್ಯಾಡ ಅವಳನ್ನ ಮನೆಯಿಂದ ಈಚೆ ಕಡೆ ಕಳಿಸು ಅಂದರೆ ಕೇಳೋರೆ ನೀನೇ ಇಲ್ಲ, ಕೇಳಕ್ಕಂತೂ ತಯಾರಿ ನೀನೇ ಇಲ್ಲ ಯಾರೂ. ಅದಕ್ಕೆ ನಾನು ಸುಮ್ಮನೆ ಹಾಕ್ಬಿಡು ಅತ್ತಾಗೆ, ಅವಳಿರ್ಬೇಕು ಇಲ್ಲ ನಾನಿರ್ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ನಾನೇ ಮನೆ ಬಿಟ್ಬಿಟ್ಟತ್ತಾಗ ಬಂದೆ. ಹೆಂಗೋ ಪಾಪ ನನ್ನ ಮಗ ಕರೆದ ಹಂಗೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು ಅಜ್ಜಿ ನೀನು ಬಂದಿರೋದು. ಅಯ್ಯೋ ಮೊಮ್ಮಗಳೇ, ನೀನು ನೋಡಿದ್ರೆ ನನಗದು ಏನೋ ಒಂಥರ ಖುಷಿ ನೋಡು. ಮಗ ನಿನ್ನ ಮಗಳು ನೋಡ್ಲಾ ಎಂಥ ಸಾಧು ಪ್ರಾಣಿ ಕಂಡ್ಲ, ಆ ನಿಧಿ ಥರ ಅಲ್ವೇ ಅಲ್ಲ. ಅವಳಂತೂ ಊರು ಬಜಾರಿ ಅವಳಂತೂ ಊರಾಗ ಈ ಗಯ್ಯಾಳಿಗಳು ಶಾನೆ ಆಗ್ಬಿಟ್ಟವ್ರೆ ಕಣ್ಲ. ಮನೆ ಶಂಕರಪ್ಪನ ಮಗಂಗೆ ಅವಳು ಯಾವಳೋ ಹುಡುಗಿನಂತೆ ಚೊಪ್ಪಲಿ ತಗೊಂಡಾಕವಳಂತೆ. ಯಪ್ಪ ಅಲ್ಲಿ ಅಕ್ಕ ಹಾಕು ಎಂತೆಂಥ ಬಜಾರಿಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ನಿಧಿಗಿನ ಒಂದು ಕೈ ಶಾನೆ ಏನಿಯ ಬಜಾರಿ ಅನ್ನಿಸ್ತದ ಹುಡುಗಿ. ನಾನು ಹೇಳಿಲ್ವಾ ಊರು ತುಂಬ ಹೆಂಗೆ ಮಾತಾಡ್ಕೋತಾರೆ ಅಂತ? ನೀನು ಕೇಳೋದೇ ಇಲ್ಲ. ನಮ್ಮ ಮೊಮ್ಮಗಳು ಅಂತೇಳಲ್ಲ ಬಿಡು. ಏನಮ್ಮ ನೀನಂತೂ ಭಾಳ ಒಳ್ಳೆ ಹುಡುಗಿ ತಾನೆ. ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗ್ತದೆ ಬಿಡು. ನನಗಂತೂ ಒಂದು ಚೂರು ಬಾಯಿ ಬಜಾರಿ ತನನೇ ಇಲ್ಲ ನಿನ್ನಂತೂ. ಮತ್ತೆ ಇನ್ನೇನು ರಮ್ಮ ಕುಂತ್ಕೊಳ್ಳಿಯತ್ತೆ, ಕಾಪಿ ಇಕ್ಕಬಿಟ್ಟು ಬರ್ತೀನಿ. ನನ್ನ ಮಗ್ಳುಗಮ್ಮ ಆಯಕ್ ಬರಲ್ಲ, ಒದಿಯಕ್ ಬರಲ್ಲ. ಹೊಸ ಇದ್ದಂಗೆ ನನ್ನ ಮಗಳಂತೂ ಎಷ್ಟು ಒಳ್ಳೆ ಮಗ ಅಂತಂದ್ರೆ ಅಷ್ಟು ಒಳ್ಳೆ ಮಗ ಕಣಮ್ಮ. ಕುಂತ್ಕೊಳ್ಳಮ್ಮ, ನಿನ್ ಮ್ಯಾಲ ಇಲ್ಲೇ ಇತ್ತೀಯಲ್ಲ ನೋಡಿ ಬಂದು ನೀನೇನೇನಿಯಾ. ಅದೇ ಮತ್ತೆ ಇನ್ನು ಎಲ್ಲೋಗ್ಲಿ ನಾನು ನೋಡ್ತೀನಿ ಹೇಳು ನನ್ನ ಮೊಮ್ಮಗಳೂ ಎಲ್ಲ ಮದುವೆ ಮಾಡಿ ಮದುವೆ ಕಾರ್ಯ ಎಲ್ಲ ಮುಗಿಸೋ ಗಂಟನೂ ನಾನಂತೂ ಜಾಗ ಬಿಟ್ಟು ಕದ್ಲಕ್ಕಿಲ್ಲ ಯಾರು ಕರೆದ್ರೂ. ಅದೇ ಹೇಳಿದ್ದು ಒಂದು ಕಿತ ಯೋಚನೆ ಮಾಡು, ಸುಮ್ಮನ ಮಗಂಗೆ ಏನಿಯ ಕೊಟ್ಬಿಟ್ಟು ಮದುವೆ ಮಾಡ್ಬೋದು. ಅದೇನಮ್ಮ ಯೋಚನೆ ಮಾಡ್ತೀನಿ ನಾನು. ಈ ಅಮ್ಮಂಗೆ ನಾನೇ ಚೊಪ್ಪಲೆ ಕೊಡ್ತಿದ್ದು ಅಂತ ಗೊತ್ತಾಗ್ಬಿಟ್ರಂತೂ ಅಷ್ಟೇ ನನ್ನ ಮೊಮ್ಮಗಂಗೆ ಇವಳು ಬೇಡವೇ ಬೇಡ ಅಂತ ಫಿಕ್ಸ್ ಆಗೋಗ್ಬಿಡ್ತದೆ.